ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಟೇಸ್ಟಿಯಾಗಿ, ಈಸಿಯಾಗಿ ಮತ್ತು ಈ ದಿವಾಲಿಗೆ ಮಾಡುವಂತಹ ಒಂದು ಸ್ಪೆಷಲ್ ಸ್ವೀಟ್ ಅಂತಲೇ ಹೇಳ್ಬೋದು. ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಈ ಒಂದು ರೆಸಿಪಿ. ಮೊದಲನೇದಾಗಿ ಒಂದು ಬೌಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಸೊ ಮೈದಾ ಹಿಟ್ಟನ್ನು ಉಪಯೋಗಿಸಿ ಮಾಡಿದ್ರೆ ಈ ಒಂದು ಸ್ವೀಟು ಪರ್ಫೆಕ್ಟಾಗಿ ನಿಮಗೆ ಬೇಕ್ರಿಯಲ್ಲಿ ಹೇಗೆ ಇರುತ್ತೋ ಅದೇ ಥರ ಟೇಸ್ಟಿಯಾಗಿ ನೀವು ಮಾಡ್ಕೋಬೋದು. ಬೇಡ ಅನ್ನೋದಾದರೆ ನೀವು ಗೋಧಿ ಹಿಟ್ಟನ್ನು ಕೂಡ ಉಪಯೋಗಿಸ್ಬೋದು. ಇಲ್ಲಿ ಮೈದಾ ಹಿಟ್ಟು ಹಾಕಿದ್ದೀನಲ್ಲ, ಅದ್ರ ಬದಲು ಗೋಧಿ ಹಿಟ್ಟನ್ನು ಉಪಯೋಗಿಸಿ ಈ ಒಂದು ಸ್ವೀಟನ್ನು ತಯಾರಿಸ್ಕೊಳ್ಬೋದು ಫ್ರೆಂಡ್ಸ್. ಓಕೆ, ಇದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಒಂದು ಸ್ವೀಟನ್ನು ತಯಾರಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಖಂಡಿತ ಅದರ ಟೇಸ್ಟು ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಯಾವುದೇ ಸ್ವೀಟ್ ತಯಾರಿಸಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಓಕೆ, ನಂತರ ಮತ್ತೆ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೇವಲ 5 ರಿಂದ 10 ನಿಮಿಷದಲ್ಲಿ ರುಚಿಯಾದ ಹೊಸ ಸ್ವೀಟನ್ನು ತಯಾರಿಸಿ ತಿಂದರೆ ಮತ್ತೆ ಇದರ ರುಚಿನ ನೀವು ಮರೆಯೋದಿಲ್ಲ. ತುಂಬಾ ಈಸಿಯಾಗಿರುವಂತಹ ಒಂದು ಸ್ವೀಟ್ ರೆಸಿಪಿ. ಖಂಡಿತವಾಗ್ಲೂ ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ತಿಳಿಸಿ. ಓಕೆ, ಸೊ ಫ್ರೆಂಡ್ಸ್, ನೀವ್ಯಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಗೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈಗ ಹಿಟ್ಟನ್ನು ನೋಡ್ಬೋದು, ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದನ್ನು ಕಲಿಸ್ಕೊಳ್ತೀನಿ. ಜಾಸ್ತಿ ಏನು ನೀರು ಬೇಕಾಗೋದಿಲ್ಲ. ನಮಗೆ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು, ಆಯಿತಾ? ತೀರಾ ತೆಳ್ಳಗೆ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಶೇಪ್ ಬರೋದಿಲ್ಲ. ಸೊ ನಾನು ಮಾಡಿರೋವಂಥ ವಿಧಾನದಲ್ಲೇ ನೀವು ಕೂಡ ತಯಾರಿಸ್ಕೊಂಡು ಹೋದರೆ ಪರ್ಫೆಕ್ಟಾಗಿ ಎಲ್ಲದು ಕೂಡ ಬಂದ್ಬಿಡುತ್ತೆ. ಸೊ ಶೇಪು ಕೂಡ ಅಷ್ಟೇ, ಡಿಸೈನ್ ಕೂಡ ಅಷ್ಟೇ, ನೀವು ಇದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗಿ. ಓಕೆ, ಹಿಟ್ಟನ್ನು ನೋಡ್ಬೋದು, ಇಷ್ಟು ಟೈಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ತೀರಾ ತೆಳ್ಳಗೂ ಇಲ್ಲ, ತೀರಾ ಗಟ್ಟಿನೂ ಕೂಡ ಇಲ್ಲ, ಈ ರೀತಿಯಾಗಿ ಇರಬೇಕು. ಸೊ ಇದನ್ನು ಪ್ಲೇಟ್ ಒಂದು ಮುಚ್ಚಿ ಸುಮಾರು ಒಂದು 5 ರಿಂದ 10 ನಿಮಿಷ ಇದನ್ನು ರೆಸ್ಟಿಗೆ ಬಿಟ್ಬಿಡೋಣ. ಓಕೆ, ಸೊ ಇದನ್ನು ಒಂದು ಸೈಡ್ ಇಟ್ಬಿಡ್ತಾ ಇದ್ದೀನಿ. ಅದಾದ ನಂತರ ಒಂದು ಪ್ಯಾನ್ ತಗೊಳ್ತಾ ಇದ್ದೀನಿ. ಸೊ ಈ ಪ್ಯಾನಿಗೆ ನಾವು ಇವಾಗ 1 ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ನಾನಿಲ್ಲಿ 1 ಕಪ್ ಮೈದಾ ಹಿಟ್ಟನ್ನು ಉಪಯೋಗಿಸಿದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಮೆಜರ್ಮೆಂಟು ಕರೆಕ್ಟಾಗಿ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ತುಂಬಾ ಯಮ್ಮಿ ಆಗಿರುವಂಥ ಒಂದು ಸ್ವೀಟ್ ಇದು. ಸೊ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ, ಈ ಒಂದು ಆದ್ಯ ಕಲರ್ಫುಲ್ ಯೂಟ್ಯೂಬ್ ಚಾನಲಲ್ಲಿ ತುಂಬಾ ವೆರೈಟೀಸ್ ಆಫ್ ಸ್ವೀಟ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ನೀವು ಯಾರಾದರೂ ನೋಡಲಿ ಅಂದರೆ ದಯವಿಟ್ಟು ಸ್ವೀಟ್ಸ್ನ ಸರ್ಚ್ ಮಾಡಿ, ನಿಮಗೆ ಬೇಕಾದಷ್ಟು ಸ್ವೀಟ್ಸು ಬಂದ್ಬಿಡುತ್ತೆ. ಓಕೆ, ಸೊ ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಇದು ಒಳ್ಳೆ ಪಾಕ ಆಗಬೇಕು. ಅಂದರೆ ನಮಗೆ ತೀರಾ ಗಟ್ಟಿ ಪಾಕನೂ ಅಲ್ಲ ಅಥವಾ ತೀರಾ ತೆಳ್ಳಗಿರೋ ಅಂಥ ಪಾಕನೂ ಅಲ್ಲ. ನಾವು ಜಾಮೂನ್ ಮಾಡೋದಕ್ಕೆ ಹೇಗೆ ಪಾಕವನ್ನು ತಯಾರಿಸ್ಕೊಳ್ತೀವಲ್ಲ ಅದೇ ಥರ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ. ಇಲ್ಲಿ ಬಾದಾಮಿ, ಗೋಡಂಬಿ ಹಾಗೆ ಪಿಸ್ತಾ ಇಷ್ಟನ್ನು ತೊಗೊಂಡಿದ್ದೀನಿ. ಸೊ ಒಂದು 4 ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಳ್ಳೋಣ. ಓಕೆ, ಈಗ ಹಿಟ್ಟನ್ನು ಕಲಸಿ 10 ನಿಮಿಷ ಆಗಿದೆ. 10 ನಿಮಿಷ ಆಗಿದ ನಂತರ ಇವಾಗ ನಾನಿಲ್ಲಿ ಟೈಮ್ ಇದ್ದರೆ 10 ನಿಮಿಷ ಇಡಿ, ಇಲ್ಲ ಅನ್ನೋದಾದರೆ ನೀವು ದಿಢೀರಾಗಿ ಮಾಡ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ನೀವು ಆಗ ತಕ್ಷಣಕ್ಕೆ ಮಾಡ್ಕೋಬೋದು, ಪರ್ಫೆಕ್ಟಾಗಿ ಬರುತ್ತೆ. ಯಾಕೆ ಅಂತಂದರೆ ನಾವು ರವೆ ಏನು ಕೂಡ ಉಪಯೋಗಿಸಿಲ್ಲಲ್ಲ. ಸೊ ನೀವು ತಕ್ಷಣಕ್ಕೂ ಕೂಡ ಮಾಡ್ಕೋಬೋದು. ಒಂದು 5 ನಿಮಿಷದಲ್ಲಿ ಆಗುವಂಥ ರುಚಿಯಾದ ಸ್ವೀಟ್ ಇದು. ಸೊ ಈಗ ಹಿಟ್ಟನ್ನು ಒಂದ್ಸಲ ನಾದ್ಕೊಂಡಿದ್ದೀನಿ. ನಾದಿದ ನಂತರ ಚಿಕ್ಕ ಚಿಕ್ಕ ಬಾಲ್ ಸೈಜಲ್ಲಿ ಹಿಟ್ಟನ್ನು ನಾವು ತೊಗೋಬೇಕಾಗುತ್ತೆ. ಸೊ ನೋಡ್ಬೋದು, ಚಪಾತಿ ಹಿಟ್ಟಿನಷ್ಟು ತೊಗೋಬೇಡಿ, ಕಮ್ಮಿ ತೊಗೋಬೇಕು. ಚಪಾತಿ ಹಿಟ್ಟಲ್ಲಿ ಒಂದು ಏನಿಲ್ಲ ಅಂದರೆ ಒಂದು 3 ರಿಂದ 4 ಈ ಥರದ ಚಿಕ್ಕ ಬಾಲ್ಸ್ಗಳನ್ನು ಮಾಡ್ಕೋಬೋದು. ಸೊ ಈಗ ನಾನು ಈ ತಗೊಂಡಿರುವಂಥ ಹಿಟ್ಟಲ್ಲಿ ಒಂದು 10 ರಿಂದ 12 ನಮಗೆ ಬೇಕಾಗುವಂಥ ಸ್ವೀಟ್ ಆಗಬಹುದು. ಓಕೆ, ಈ ರೀತಿಯಾಗಿ ನೋಡ್ಬೋದು ಹಿಟ್ಟನ್ನು ಎಷ್ಟು ತೊಗೊಂಡಿದ್ದೀನಿ ಅಂತ. ಸೊ ಅದೇ ಅಳತೆಯಲ್ಲೂ ನೀವು ಕೂಡ ತೊಗೊಳ್ಳಿ, ಹಾಗಂತ ಮೆಜರ್ಮೆಂಟ್ ಮಾಡ್ತಾ ಕೂತ್ಕೋಬೇಡಿ, ಒಂದು ಕಣ್ಣು ಅಳತೆಯಲ್ಲಿ ತೊಗೊಳ್ಳಿ. ಓಕೆ, ಸೊ ಈಗ ಒಂದು ಬಾಲನ್ನು ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಿಟ್ಟನ್ನು ತೊಗೊಂಡ ನಂತರ ಚೆನ್ನಾಗಿ ಇದನ್ನು ನನ್ನ ಕೈಯಲ್ಲೇ ನಾನು ನಾದ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು, ಎಲ್ಲೂ ಕೂಡ ಕ್ರ್ಯಾಕ್ಸ್ ಬರೋದಿಲ್ಲ, ತುಂಬ ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ಈ ರೀತಿಯಾಗಿ ರೆಡಿ ಮಾಡ್ಕೊಂಡ ನಂತರ ಒಂದು ನಾವು ಚಪಾತಿ ಒತ್ತೋ ಮಣೆ ಇರುತ್ತಲ್ವ, ಸೊ ಆ ಮಣೆಗೆ ಇವಾಗ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ತೀನಿ. ಎಣ್ಣೆಯಲ್ಲಾದರೂ ಲಟ್ಟಿಸ್ಕೊಳ್ಳಿ, ಅಥವಾ ನೀವು ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ತೀವಿ ಅಂದರೆ ಹಾಗೂ ಕೂಡ ನೀವು ಲಟ್ಟಿಸ್ಕೋಬೋದು, ತೊಂದರೆ ಇಲ್ಲ. ನಿಮಗೆ ಹೇಗೆ ಕಂಫರ್ಟ್ ಇರುತ್ತೋ ಹಾಗೆ ತಯಾರಿಸ್ಕೊಳ್ಳಿ. ಓಕೆ, ಸೊ ನಾನು ಸ್ವಲ್ಪ ಡೀಟೇಲಾಗಿ
ಅರ್ಥ ಆಗೋ ಥರ ಎಲ್ಲರಿಗೂ ಅರ್ಥ ಆಗೋ ಥರ ವಿಡಿಯೋನ ಶೇರ್ ಮಾಡ್ತೀನಿ. ದಯವಿಟ್ಟು ವಿಡಿಯೋ ಲೆಂತಿ ಆಯಿತು ಅಂತ ಹೇಳಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಯಾಕೆಂದರೆ ಎಲ್ಲರಿಗೂ ಕೂಡ ನಾವು ತಕ್ಷಣಕ್ಕೆ ದಿಢೀರಾಗಿ ಫಾಸ್ಟಾಗಿ ಹೇಳ್ಕೊಂಡ್ರೆ ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಸೊ ಕೆಲವೊಬ್ಬರಿಗೆ ಎಲ್ಲರಿಗೂ ಅರ್ಥ ಆಗಲ್ಲ ಅಂದರೆ ಕೆಲವೊಬ್ಬರಿಗೆ ಅರ್ಥ ಆಗಲ್ಲ, ಕೆಲವೊಬ್ಬರಿಗಂತೂ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ಅರ್ಥ ಆಗದಲ್ಲೇ ಇರೋರಿಗೂ ಅರ್ಥ ಆಗಬೇಕು ಅನ್ನೋ ರೀತಿ ನಾನು ಒಂದು ನಿಧಾನವಾಗಿ ಸಣ್ಣ ಮಕ್ಕಳಿಗೆ ಹೇಳೋ ಥರ ಹೇಳ್ತೀನಿ. ಸೊ ಕೆಲವರೆಲ್ಲ ಕಾಮೆಂಟ್ ಕಳಿಸ್ತೀರಾ, ಮ್ಯಾಮ್ ಸಣ್ಣ ಮಕ್ಕಳಿಗೆ ಹೇಳೋ ಹಾಗೆ ಹೇಳ್ತೀರಾ ಅಂತ. ದಯವಿಟ್ಟು ಕ್ಷಮೆ ಇರಲಿ. ಬಟ್ ಯಾವುದೇ ರೆಸಿಪಿ ಅಥವಾ ಯಾವುದೇ ಅಡುಗೆ ಮಾಡ್ತೀರಾ ಅಂತ ನಮ್ಮನ್ನು ನಂಬಿ ನೀವು ಮಾಡ್ತೀರಾ, ಕೆಲವೊಂದು ವಿಷಯಗಳು ಅಲ್ಲಿ ನಿಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಡಿಟೇಲಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ದಯವಿಟ್ಟು ಲೆಂತಿ ಆಯಿತು ಅಂದರೆ ಕ್ಷಮೆ ಇರಲಿ. ಓಕೆ, ಸೊ ಈಗ ಹಿಟ್ಟನ್ನು ಈ ರೀತಿ ಲಟ್ಟಿಸಿದ ನಂತರ ಸ್ವಲ್ಪ ತುಪ್ಪವನ್ನು ಹಚ್ಚಿದ್ದೀನಿ ಮೇಲೆ. ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಬೇಕಿದ್ರೂ ಹಚ್ಬೋದು. ಅದಾದ ನಂತರ ಸ್ವಲ್ಪ ಮೈದಾ ಹಿಟ್ಟನ್ನು ಮೇಲೆ ಹರಡಿದ್ದೀನಿ. ಹರಡಿದ ನಂತರ ಒಂದು ಚಾಕುವಿನಿಂದ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ನಾವು ಸೈಡಲ್ಲಿ ನೀಟಾಗಿ ಮಡಿಸ್ಕೊಂಬರ್ಬೇಕಾಗತ್ತೆ. ಒಂದು ರೋಲ್ ಈ ರೀತಿ ಮಾಡಿದ ನಂತರ ಮತ್ತೆ ಇದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಸಲ ಇದನ್ನು ರೋಲ್ ಮಾಡ್ಕೊಳ್ತೀನಿ. ಒಂದು ಸಲ ಈ ರೀತಿ ಮಾಡ್ಕೊಂಡ ನಂತರ ಮತ್ತೆ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಇದೇ ರೀತಿ ನಾವು ರೋಲ್ ಮಾಡ್ಕೊಂಡು ಬಂದರೆ ನಾವು ಕಟ್ ಮಾಡಿರುವಂತಹ ಡಿಸೈನು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಕಟ್ ಮಾಡಬೇಕಾದ್ರೆ ಎಡ್ಜಸ್ಸನ್ನು ಬಿಡಬೇಕು, ಮಧ್ಯದಲ್ಲಿ ಮಾತ್ರ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಸೊ ಆವಾಗ ನೋಡಿ ಈ ರೀತಿಯಾಗಿ ಮಡಚಿ ಇದನ್ನು ಕೆಳಗಡೆ ಈ ರೀತಿ ಮಾಡಿಕೊಂಡು ಫ್ರೆಸ್ ಮಾಡಿ, ಮಧ್ಯದಲ್ಲಿ ಎರಡನ್ನೂ ಕೂಡ ಇಟ್ಕೊಂಡು ಫ್ರೆಸ್ ಮಾಡಿ. ಆಗ ಯಾವುದೇ ಕಾರಣಕ್ಕೂ ಇದು ನೀವು ಎಣ್ಣೆಗೆ ಬಿಟ್ಟರೂ ಕೂಡ ಓಪನ್ ಆಗೋದಿಲ್ಲ, ಆದರೆ ಲೇಯರ್ ಮಾತ್ರ ಹಾಗೇ ಇರುತ್ತೆ. ಈ ಸ್ವೀಟು ನೋಡಿದ್ರೇ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ, ಒಂದು ಪ್ಲೈನಲ್ಲಿ ತಯಾರಿಸೋ ವಿಧಾನ ತಿಳಿಸಿದ್ದೀನಿ. ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ನ ನಾನು ಕಟ್ ಮಾಡಿದ್ದೀನಿ. ಈ ರೀತಿ ಒಳಗೆ ಕಟ್ ಮಾಡ್ಕೊಂಡ ನಂತರ ಸ್ವಲ್ಪ ಮೈದಾ ಹಿಟ್ಟನ್ನು ಮೇಲೆ ಚುಮುಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಬಾದಾಮಿ ಕಟ್ ಮಾಡಿದ್ದೀನಲ್ವ, ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಗೋಡಂಬಿಯನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಕೈಯಿಂದ ಹೀಗೆ ಫ್ರೆಸ್ ಮಾಡ್ಕೊಳ್ಳಿ, ಅದು ಓಪನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ. ಸ್ವಲ್ಪ ಈ ರೀತಿಯಾಗಿ ಬೇಕು ಅಂದರೆ ಇದನ್ನು ಹಾಕ್ಕೊಳ್ಳಿ, ಮಕ್ಕಳಿಗೆ ಇಷ್ಟ ಆಗುತ್ತೆ ಅನ್ನೋದಾದರೆ. ಬೇಡ ಅಂತಂದರೆ ಪ್ಲೈನಲ್ಲಿ ತಯಾರಿಸ್ಕೊಳ್ತೀವಿ ಅಂದರೆ ಪ್ಲೈನ್ ಕೂಡ ತೋರಿಸಿದ್ದೀನಿ. ಆ ರೀತಿಯಾಗೂ ಕೂಡ ಈ ಸ್ವೀಟನ್ನು ನೀವು ತಯಾರಿಸ್ಕೊಳ್ಬೋದು. ಮತ್ತು ಇದನ್ನು ರೋಲ್ ಮಾಡಿಕೊಂಡು ತಗೊಳ್ಳೋಣ. ಇದೇ ರೀತಿ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ರೋಲ್ ಮಾಡೋದು, ಮತ್ತು ಅದರ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕೋದು, ಮತ್ತೆ ರೋಲ್ ಮಾಡಬೇಕು, ಮತ್ತು ಹಿಟ್ಟನ್ನು ಸೇರಿಸ್ಕೋಬೇಕು. ಲಾಸ್ಟಿಗೆ ಸ್ವಲ್ಪ ಟೈಟಾಗಿ ನೀವು ಈ ರೀತಿಯಾಗಿ ಫ್ರೆಸ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರುವಂತಹ, ಈಸಿಯಾಗಿರುವಂತಹ, ಟೇಸ್ಟಿಯಾಗಿರುವಂತಹ ದಿವಾಲಿ ಸ್ಪೆಷಲ್ ರೆಸಿಪಿ ರೆಡಿಯಾಗುತ್ತೆ. ಓಕೆ, ನೋಡ್ಬೋದು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಲೇಯರ್ ಎಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ. ನೋಡಿ, ಜಾಸ್ತಿ ರಿಸ್ಕು ಕೂಡ ಇಲ್ಲ, ತುಂಬ ಬೇಗ ಆಗುವಂಥದ್ದು. ಪಾಕ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಸ್ವಲ್ಪ ಅಂಟು ಪಾಕ ನಾನು ಮಾಡ್ಕೊಳ್ತಾ ಇರೋದು. ಇಲ್ಲಿ ಒಂದೆಳೆ ಪಾಕ ಬೇಡ, ಎರಡೆಳೆ ಪಾಕನೂ ಬೇಡ, ಜಸ್ಟ್ ನಮಗೆ ಅಂಟು ಪಾಕ ಬಂದರೆ ಸಾಕು. ನಂತರ ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದ ನಂತರ ಇದನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿ, ಈಗ ಈ ರೀತಿ ಬಂತು. ಸೊ ಈಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಒಂದೆಳೆ ಪಾಕ ಅಲ್ಲ, ಇದು ಅಂಟು ಪಾಕ. ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಕಾದಿಲ್ಲ, ಕಾಯೋದಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು ನೀವು, ಎಣ್ಣೆ ಕಾದಿಲ್ಲ, ಸ್ವಲ್ಪ ಬೆಚ್ಚಗಾಗಿದೆ. ಆಗ್ಲೇ ನೀವು ಈ ಒಂದು ಸ್ವೀಟ್ಗಳನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನೋಡಿದ್ರಲ್ಲ, ಈ ರೀತಿಯಾಗಿ ಒಂದೊಂದಾಗಿ ನಾನು ಸ್ವಲ್ಪ ದೂರ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಹಾಕ್ಕೊಳ್ಳಿ, ಆಗ ಖಂಡಿತವಾಗ್ಲೂ ನಿಮಗೆ ಬೇಕಾಗಿರುವಂಥ ಕಲರ್ ಬಂದ್ಬಿಡುತ್ತೆ. ಸೊ ಬೇಕ್ರಿಯಲ್ಲೆಲ್ಲ ಒಳ್ಳೆ ಕಲರ್ ಇರುತ್ತೆ, ನಮ್ಮ ಮನೆಯಲ್ಲಿ ಮಾಡಿದಾಗ ಬೇಗನೆ ಕೆಂಪಗಾಗ್ಬಿಡುತ್ತೆ. ಯಾಕೆ ಅಂದರೆ ನಾವು ಎಣ್ಣೆ ಜಾಸ್ತಿ ಬಿಸಿ ಅಂದರೆ ಕಾಯಕ್ಕೆ ಇಟ್ಬಿಟ್ಟು ಬೋಂಡ ಹಾಕಿದಾಗ ಬಿಸಿ ಇರುತ್ತಲ್ವ, ಆ ಥರ ಬಿಸಿ ಇದ್ದಾಗ ನಾವು ಈ ರೆಸಿಪಿಯನ್ನು ಹಾಕಬಾರ್ದು. ಆವಾಗ ನಮಗೆ ಇದು ಚೆನ್ನಾಗಿ ಬೇಯುತ್ತೆ. ನಾವು ತಕ್ಷಣಕ್ಕೆ ಜಾಸ್ತಿ ಎಣ್ಣೆ ಕಾದಿರುತ್ತೆ ಅವಾಗ ಹಾಕಿದ್ರೆ ಇದೇನಾಗುತ್ತೆ, ಬೇಗ ಕೆಂಪಗಾಗುತ್ತೆ, ನಮಗೆ ಕಲರ್ ಬೇಕಾಗಿರುವಂತಹ ಕಲರ್ ಬರಲ್ಲ. ಸೊ ಇದಕ್ಕೆ ಯಾವುದೇ ರೀತಿ ಫುಡ್ ಕಲರ್ ಇಲ್ಲ, ಬಟ್ ಇದು ಪರ್ಫೆಕ್ಟಾಗಿ ಈ ಕಲರ್ ಬರಬೇಕು ಅಂದರೆ ಎಣ್ಣೆ ಕಾಯೋಕ್ಕಿಂತ ಮುಂಚೆನೇ ನೀವು ಇದನ್ನು ಹಾಕಬೇಕು. ನಿಧಾನವಾಗಿ ಬೇಯಬೇಕು, ಅದು ನಿಧಾನವಾಗಿ ಬೇಯಬೇಕು. ಬೇಯೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ನಿಮಗೆ ಈ ರೀತಿಯಾಗಿ ಪರ್ಫೆಕ್ಟಾಗಿ ಕಲರ್ ಬರುತ್ತೆ. ಓಕೆ, ಸೊ ಇದೇ ರೀತಿ ನೀವು ಖಂಡಿತ ಮನೆಯಲ್ಲಿ ತಯಾರಿಸಿ ಫ್ರೆಂಡ್ಸ್. 100%
101% ಪರ್ಫೆಕ್ಟಾಗಿ ನಾನು ಹೇಗೆ ತಯಾರಿಸಿದ್ದೀನಲ್ಲ ಅದೇ ರೀತಿ ನೀವು ಮನೆಯಲ್ಲಿ ಮಾಡ್ಕೋಬೋದು. ಸೊ ಈ ದೀಪಾವಳಿ ಹಬ್ಬಕ್ಕೆ ಖಂಡಿತ ತಯಾರಿಸಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಓಕೆ, ಸೊ ಈಗ ಆಗಿರೋವಂಥದ್ದನ್ನು ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಎಲ್ಲದನ್ನು ಕೂಡ ನಿಧಾನವಾಗಿ ತೆಗೆದಿಟ್ಕೊಳ್ಳೋಣ. ಅದಾದ ನಂತರ ಮತ್ತೊಂದು ಬ್ಯಾಚು ಹಾಕ್ಕೊಳ್ತೀನಿ. ಪಾಕಕ್ಕೆ ಹಾಕಬೇಕಾದ್ರೆ ಪಾಕ ಸ್ವಲ್ಪ ಬಿಸಿ ಇರಬೇಕು, ಮತ್ತು ನಾವು ತೆಗೆದಿರುವಂತಹ ಒಂದು ಸ್ವೀಟು ಕೂಡ ಬಿಸಿ ಇರಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಪಾಕಕ್ಕೆ ಹಾಕಬೇಡಿ, ಪಾಕನೂ ಸ್ವಲ್ಪ ಬಿಸಿ ಇರಲಿ, ಇದು ಕೂಡ ಸ್ವಲ್ಪ ಬಿಸಿ ಇದ್ದರೆ ಪಾಕನ ಚೆನ್ನಾಗಿ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆಗ ನಿಮಗೆ ಪರ್ಫೆಕ್ಟಾಗಿ ಒಳಗಡೆನೂ ಕೂಡ ಒಂದು ಜ್ಯೂಸಿಯಾಗಿ ಇರುತ್ತೆ. ಇಲ್ಲ ಅನ್ನೋದಾದರೆ ಪರ್ಫೆಕ್ಟಾಗಿ ಬರೋದಿಲ್ಲ ಫ್ರೆಂಡ್ಸ್. ಓಕೆ, ಸೊ ಮೇಲೆ ಮಾತ್ರ ಸ್ವಲ್ಪ ಸ್ವೀಟ್ ಅನಿಸುತ್ತೆ, ಒಳಗೆ ಸಪ್ಪೆ ಅನಿಸುತ್ತೆ. ಹಂಗಾಗಬಾರ್ದು ಅಂದರೆ ಬಿಸಿ ಇರಬೇಕು, ಇದು ಪಾಕ ಕೂಡ ಸ್ವಲ್ಪ ಬಿಸಿ ಇರಬೇಕು. ಆವಾಗ ಈ ಸ್ವೀಟನ್ನು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಒಳಗಡೆಯಿಂದ ಜ್ಯೂಸಿಯಾಗಿ ಇರುತ್ತೆ, ತಿನ್ನೋದಕ್ಕೂ ಖುಷಿ ಆಗುತ್ತೆ, ಮತ್ತು ಎಲ್ಲದು ಕೂಡ ಸ್ವೀಟ್ ಇರುತ್ತೆ. ಓಕೆ, ಸೊ ಅದಾದ ನಂತರ ಮತ್ತೆ ಒಂದು ಬ್ಯಾಚು ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಈ ಒಂದು ಸ್ವೀಟನ್ನು ಕೇವಲ 5 ರಿಂದ 10 ನಿಮಿಷದಲ್ಲಿ ನೀವು ತಯಾರಿಸ್ಕೊಳ್ಬೋದು. 5 ನಿಮಿಷದಲ್ಲಿ ಆಗುವಂಥ ರುಚಿಯಾಗಿರುವಂಥ ಈಸಿಯಾಗಿರುವಂತಹ ಒಂದು ಸ್ವೀಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ಸ್ವೀಟು ಮಾಡುವಂಥ ವಿಧಾನ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.